ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಮಂಜುನಾಥ್ರವರಿಗೆ ದುಡ್ಡೇನು ದೇವರು ಕಮ್ಮಿ ಮಾಡಲಿಲ್ಲ. ಮಂಜುನಾಥ್ಗೆ ಯಾರ ಹತ್ರನೂ ದುಡ್ಡು ಕಮಿಷನ್ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಏನ್ ದುಡ್ಡು ಬರ್ತದೆ ಎಲ್ಲ ದುಡ್ಡನ್ನ ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ಆತ್ನೇ ಪ್ರತಿ ಜಾಗಕ್ಕೆ ಹೋಗಿ ಅದರ ಮೇಲುಸ್ತುವಾರಿಯನ್ನು ಅವ್ರ ಸ್ನೇಹಿತರು ಅಕ್ಕಬುಕ್ಕ ಅಂತ ಹೆಸರಿಟ್ಬಿಟ್ಟಿದ್ದೀನಿ, ಮಂಜುಗೆ ಅನಿಲ್ ಕುಮಾರ್ಗೆ ಎಲ್ಲ ಕಡೆ ಇಬ್ರು ಹೋಗಿ ಕೆಲಸಗಳು ಕಾಮಗಾರಿ ಸರಿಯಾಗಿ ನಡೀತಾ ಇದೆಯಾ, ಏನಾದರೂ ಲೋಪದೋಷಗಳಾಗಿದ್ರೆ ಅದನ್ನ ಸರಿ ಮಾಡೋ ಅಂತ ಕೆಲಸವನ್ನ ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ. ನೀವು ಕಷ್ಟಪಟ್ಟು ಪಾಪ ಅವ್ರನ್ನ ಗೆಲ್ಸಿದ್ದೀರಿ. ಮಂಜುನಾಥ್ ಜಾತಿದೇನು ಇಲ್ಲಿ ಓಟ್ ಇಲ್ಲ, ಏನೊಂದು 200-300 ಓಟ್ ಐತ ಮಂಜು, 600 ಓಟ್ ಅಷ್ಟೇ. ನೀವೆಲ್ಲರೂ ಇವತ್ತು ಕಷ್ಟಪಟ್ಟು ಮಂಜುನಾಥನ್ನ ಗೆಲ್ಲಿಸಿ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಮಂಜುನಾಥ್ಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಆ ಅವಕಾಶವನ್ನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸದುಪಯೋಗ ಮಾಡ್ಕೊಂಡು ಇವತ್ತು ನಿಮ್ಮೆಲ್ಲರ ಋಣ ಕೊತ್ತೂರು ಮಂಜುನಾಥ್ ಮೇಲೆ ಈ ತರ ಸಾರ್ವಜನಿಕರಿಗೆ ಸಹಾಯ ಮಾಡೋದ್ರ ಮುಖಾಂತರ, ನಿಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನಿಮ್ಮ ಋಣವನ್ನ ಸ್ವಲ್ಪವಾಗಿ ತೀರಿಸುವಂತ ಕೆಲಸ ಇವತ್ತು ಮಂಜುನಾಥ್ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇದು ಬರೀ ತೋರ್ಗೆಗೆ ಮತ್ತೆ ಹೊಗಳ್ಲಿಕ್ಕೆ ಹೇಳುವಂಥದ್ದಲ್ಲ. ಯಾವುದೇ ಕಾಮಗಾರಿ ಆಗಲಿ ಯಾವುದೇ ಆಗಲಿ ಸರ್ಕಾರಿ ಅಧಿಕಾರಿಗಳು ಏನು ಎಸ್ಟಿಮೇಟ್ ಮಾಡಿರ್ತಾರೆ ಆ ಪೂರ್ತಿ ಎಸ್ಟಿಮೇಟ್ ಹಣವನ್ನ ಸಾರ್ವಜನಿಕರಿಗೆ ಉಪಯೋಗಿಸುವಂತಹ ಒಂದು ಉತ್ತಮವಾದ MLA ಮಂಜುನಾಥ್. ಕಾಂಗ್ರೆಸ್ ಸರ್ಕಾರನೇ ಅಷ್ಟೇನೆ, ನಮ್ಮೆಲ್ಲರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಮತ್ತೆ ನಮ್ಮೆಲ್ಲರ ಹಿರಿಯರು ನಮ್ಮ ದಿನೇಶ್ ಗುಂಡೂರಾವ್, ಇವರೆಲ್ಲ ನಾಯಕತ್ವದಲ್ಲಿ ನಾವು ಈ ರಾಜ್ಯವನ್ನ ಒಂದು ಬಡವರಿಗೆ ಅನುಕೂಲ ಆಗುವಂತ ಕೆಲಸಗಳು ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಈಗ ನಮ್ಮ ಗೃಹ ಸಚಿವರು KGF ಅಲ್ಲಿ ಇದ್ದಾರೆ, ನಾನು ಹೋಗ್ಬೇಕಾಗಿತ್ತು. ಅಲ್ಲಿ ಸುಮಾರು ಕೋಟಿ ವೆಚ್ಚಗಳಲ್ಲಿ ಹೊಸದಲ್ಲಿ ಇನ್ನೊಂದು KSRP, ಪೊಲೀಸ್ ಸ್ಟೇಷನ್, ಫೈರ್ ಸ್ಟೇಷನ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಒಂದೇ ಜಿಲ್ಲೆಯಲ್ಲಿ ಇವತ್ತು ಮೂರು ಜನ ಮಂತ್ರಿಗಳು, ಆ ಕಡೆ ಪರಮೇಶ್ವರ್ ಸಾಹೇಬ್ರು, ದಿನೇಶ್ ಗುಂಡೂರಾವ್ ಸಾಹೇಬ್ರು, ನಾನು ಒಂದೇ ಜಿಲ್ಲೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇದ್ರೆ ನಮ್ಮ ಸರ್ಕಾರದ ಜನಗಳ ಬಗ್ಗೆ ಇರುವಂತ ಕಾಳಜಿಯನ್ನ ಇಲ್ಲಿ ತೋರಿಸ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿವಸಗಳಲ್ಲಿ ಇನ್ನು ಯಾವುದೇ ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಒಳಗೊಂಡಂತೆ, ನಮ್ಮ ನಾಯಕರಾದ ದಿನೇಶ್ ಗುಂಡೂರವರನ್ನ ಒಳಗೊಂಡಂತೆ ಎಲ್ಲ ಶಾಸಕರುಗಳನ್ನು, ಜಿಲ್ಲೆಯ 6 ಶಾಸಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ದುಡ್ಡುಗಳನ್ನ ಕೊಡ್ತಾ ಇದ್ವಿ. ಡೆವಲಪ್ಮೆಂಟ್ ಕೆಲವರು ವಿರೋಧಾಭಾಸವಾದ ಹೇಳಿಕೆಗಳನ್ನ ಕೊಡ್ತಾರೆ, ಸರ್ಕಾರ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಡೈಲಿ ಗಡ್ಪಾರಿ ತಗೊಂಡು ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲಿಂದ ಬಂದು ದುಡ್ಡು? ಅದಕ್ಕೆ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ, ಸ್ಕೂಲ್ ಕಟ್ಟಲಿಕ್ಕೆ, ಕಾಲೇಜ್ ಕಟ್ಟಲಿಕ್ಕೆ ಬೇರೆ ಬೇರೆ ಪಕ್ಷದ ಶಾಸಕರುಗಳು ಪೂಜೆ ಮಾಡ್ತಾ ಇರ್ತಾರೆ. ಯಾವ ದುಡ್ಡು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಕೊಟ್ಟಿದ್ದು ಸಿದ್ದರಾಮಯ್ಯ. ಆದ್ರಿಂದ ಒಂದು ಮನೆಯಲ್ಲಿ ಎಲ್ಲಾದ್ರೂ ನಾವು ಹೋಗಿ ಒಂದು ಲೋಟ ನೀರು ಕುಡಿದ್ರೂ ಸಹ ನಾವು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ಅದೇ ತರ ನೀವು ಎಲ್ಲ ಸೇರಿ ಕೋಲಾರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಣ. ಕೋಲಾರದಲ್ಲಿ ನಿವಾಸಿಗಳು ಸುಮಾರು 16 ಲಕ್ಷ ಇರೋದು, ಎಷ್ಟು ಹೋಗ್ಬೋದು? 17 ಲಕ್ಷ, 16ವರಿಂದ 17 ಲಕ್ಷ ಜನಸಂಖ್ಯೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಅನುಕೂಲಗಳನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯವನ್ನ, ಈ ಜಿಲ್ಲೆಯನ್ನ ಒಂದು ಮುಂಚೂಣಿ
ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ನಮ್ಮ ಜಿಲ್ಲೆಗೆ 7 ಸರಿ ಬಂದಿದ್ದಾರೆ. ನನ್ನ ಪ್ರಕಾರ ನಾನು ಬಿಟ್ರೆ ದಿನೇಶ್ ಸರ್ ಎಷ್ಟು ಬಂದಿರೋದು 2.5 ವರ್ಷದಲ್ಲಿ. ಇವೆಲ್ಲ ಇದನ್ನ ಯೋಚನೆ ಮಾಡ್ಬೇಕು. ಕಳೆದ ಸರ್ತಿ ಇಲ್ಲಿ ಯಾರು ಉಸ್ತುವಾರಿ ಸಚಿವರು ಸರ್ 3 ತಿಂಗಳಿಗೆ ಒಂದ್ಸರಿನೂ ಬರ್ತಾ ಇರಲಿಲ್ಲ ಅಂತ ಸರ್. ನಾನು ತಿಂಗಳಿಗೆ 3 ಸರಿ ಬರ್ತೀನಿ ಸರ್ ಇಲ್ಲಿ. ಮತ್ತೆ ಒಂದು ಜಿಲ್ಲೆಗೆ ಒಬ್ಬ ಆರೋಗ್ಯ ಮಂತ್ರಿ 7 ಸರಿ ಬಂದಿದ್ದಾರೆ ಅಂದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಬಡವರ ಬಗ್ಗೆ ಇರುವಂತ ಕಾಳಜಿಯನ್ನ ಇವೆಲ್ಲರೂ ಬಹಳ ಘನವಾಗಿ ಯೋಚನೆ ಮಾಡಬೇಕು. ಅದರಿಂದ ಇಂಥ ಸೇವೆ ಯಾವಾಗ್ಲೂ ನಮ್ಮಿಂದ ಜನಪ್ರತಿನಿಧಿಗಳಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕೋಲಾರ ಜಿಲ್ಲೆಗೆ ಕೊಟ್ಟಂತಹ ನಮ್ಮ ಮಂತ್ರಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.